الرحيم وما أبرئ نفسي إن النفس لأمارة بالسوء إلا ما رحم ربي إن ربي غفور رحيم. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಆದರಣೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಅಲ್ಲಾಹನ ಆದೇಶಗಳನ್ನು, ಅವನ ನಿಯಮಗಳನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ ಮಾಡುತ್ತಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಅಲ್ಲಾಹು ಇಷ್ಟಪಡುವ, ಅಲ್ಲಾಹು ತೃಪ್ತನಾಗುವ, ಅಲ್ಲಾಹು ಪ್ರೀತಿಸುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಸೇರಿಸಲಿ. ಆಮೀನ್. ಸಹೋದರ ಸಹೋದರಿಯರೇ, ಪವಿತ್ರ ರಮಲಾನ್ ಬಹಳ ಹತ್ತಿರ ಇದೆ, ಬಹಳ ಸನಿಹದಲ್ಲಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಶಹರು ರಮಲಾನ್ನ ಪೂರ್ಣ ಪ್ರಯೋಜನವನ್ನು ಪಡೆಯುವ ಸೌಭಾಗ್ಯವನ್ನು ನಮಗೆಲ್ಲರಿಗೂ ದಯಪಾಲಿಸಲಿ. ಅಲ್ಲಾಹು ಒಳ್ಳೆಯ ಇಖ್ಲಾಸ್, ಒಳ್ಳೆಯ ಆರೋಗ್ಯ ನಮಗೆಲ್ಲರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನೀಡಿ ಅನುಗ್ರಹಿಸಲಿ. ಆಮೀನ್. ಸಹೋದರ ಸಹೋದರಿಯರೇ, ಶಹರು ರಮಲಾನ್ ಅನುಗ್ರಹೀತವಾದ ತಿಂಗಳು. ಶಹರು ರಮಲಾನ್ ಕುರ್ಆನ್ನ ತಿಂಗಳು. ಶಹರು ರಮಲಾನ್ ತಕ್ವಾದ ಪರಿಶೀಲನೆಗಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಶ್ಚಯಿಸಿರುವ ತರಬೇತಿಯ ಮಾರ್ಗ. ಆದ್ದರಿಂದ ರಮಲಾನ್ ಆಗಮಿಸುವುದಕ್ಕಿಂತ ಮುಂಚೆಯೇ ರಮಲಾನಿಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು, ಎಲ್ಲಾ ರೀತಿಯ ತಯಾರಿಗಳನ್ನು ನಾವು ಮಾಡಿರಬೇಕು. ಯಾವುದೇ ಒಂದು ಕರ್ಮ ಅದು ನಷ್ಟ ಆಗುವುದು, ಅದರ ಸ್ಫೂರ್ತಿ, ಅದರ ಚೈತನ್ಯ ಸೋರಿ ಹೋಗುವುದು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡದೇ ಇರುವ ಕಾರಣಕ್ಕೆ. ಯಾವುದೇ ಒಂದು ಕರ್ಮ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನೀವು ಮಾಡಿಲ್ಲ ಎಂದಾದರೆ ಅದರ ಸ್ಫೂರ್ತಿ, ಅದರ ಚೈತನ್ಯ, ಅದರ ಆತ್ಮ ಸೋರಿ ಹೋಗುತ್ತದೆ. ನಮಾಜಿನಲ್ಲಿ ಭಯಭಕ್ತಿ ಬರುವುದಿಲ್ಲ ಎಂಬುದು ಬಹಳಷ್ಟು ಮಂದಿಯ ಸಮಸ್ಯೆ. ನಮಾಜಿನಲ್ಲಿ ಖುಷೂ ಬರ್ತಾ ಇಲ್ಲ, ಭಯಭಕ್ತಿ ಬರ್ತಾ ಇಲ್ಲ. ನಮಾಜಿನ ಖುಷೂಯಿಗೆ, ನಮಾಜಿನಲ್ಲಿ ನಿಮಗೆ ಭಯಭಕ್ತಿ ಇರಬೇಕಾದರೆ ಬಹಳ ಮುಖ್ಯವಾದ ಅಂಶ ಏನೆಂದರೆ ನಮಾಜಿಗಾಗಿ ನೀವು ಸಿದ್ಧತೆ ನಡೆಸಬೇಕು ಎಂಬುದು. ಆದಾನನ್ನು ನೀವು ಆಲಿಸಬೇಕು. ಆದಾನಾದ ಕೂಡಲೇ ಮಸೀದಿಗೆ ಬರಬೇಕು. ಪರಿಪೂರ್ಣವಾದ ವುಲು ಮಾಡಬೇಕು. ಇದು ಇಬಾದತ್ತು ಎಂಬ ಅರಿವಿನೊಂದಿಗೆ ಪೂರ್ಣವಾದ ವುಲು ಮಾಡಬೇಕು. ಹಾಗೆ ಸುನ್ನತ್ ನಮಾಜ್ ಮಾಡಿ ಜಮಾಅತ್ ನಮಾಜಿಗಾಗಿ ನೀವು ಕಾಯುತ್ತಾ ಕುಳಿತಿರಬೇಕು. ನಮಾಜ್ ಆರಂಭ ಆದರೆ ಪಿಶಾಚಿಯ ಕುತಂತ್ರಗಳಿಂದ ನೀವು ಅಲ್ಲಾಹನೊಂದಿಗೆ ಅಭಯ ಯಾಚಿಸಬೇಕು. ಇದೆಲ್ಲವೂ ನಮಾಜಿನ ಸಿದ್ಧತೆಗಳು. ಆ ಸಿದ್ಧತೆಗಳೊಂದಿಗೆ ನೀವು ನಮಾಜ್ ಮಾಡುವಾಗ ಆ ನಮಾಜಿನಲ್ಲಿ ಭಯಭಕ್ತಿ ಇರುತ್ತದೆ, ಆ ನಮಾಜಿನಲ್ಲಿ ಸ್ಫೂರ್ತಿ ಇರುತ್ತದೆ, ಆ ನಮಾಜಿನಲ್ಲಿ ರೂಹ್ ಇರುತ್ತದೆ ಮತ್ತು ಆ ನಮಾಜ್ ನಿಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುತ್ತದೆ. ಅದೇ ರೀತಿ ಸಹೋದರರೇ, ನಮಾಜಿಗೆ ನೀವು ಯಾವ ಸಿದ್ಧತೆಯೂ ಮಾಡಿಲ್ಲ ಎಂದಾದರೆ ಸಮಯ ಆದ ಮೇಲೆ ಓಡಿಕೊಂಡು ಉಸಿರುಗಟ್ಟಿ ಬಂದು ಅರ್ಜೆಂಟಾಗಿ ನಿಬಿಡತೆಗಳ ಮಧ್ಯೆ
ನಮಾಜ್ ಮಾಡುವುದಾದರೆ ಆ ನಮಾಜಿನಲ್ಲಿ ಭಯಭಕ್ತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ಯಾವ ಸಿದ್ಧತೆಯನ್ನು ಮಾಡಲಿಲ್ಲ. ಅದೇ ರೀತಿ ಶಹರು ರಮಲಾನ್, ರಮಲಾನಿಗೆ ನೀವು ಒಳ್ಳೆಯ ಸಿದ್ಧತೆಯನ್ನು ಮಾಡಿರಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಮಲಾನಿಗಾಗಿ ಬಹಳ ದೊಡ್ಡ ಸಿದ್ಧತೆಯನ್ನು ನಡೆಸ್ತಾ ಇದ್ದರು. ಶಾಬಾನ್ ತಿಂಗಳಲ್ಲಿ ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಉಪವಾಸ ಆಚರಿಸುತ್ತಿದ್ದ ತಿಂಗಳು. ಅತಿ ಹೆಚ್ಚು ಇಬಾದತ್ತುಗಳ ಮೂಲಕ, ಅತಿ ಹೆಚ್ಚು ದಾನ ಧರ್ಮಗಳ ಮೂಲಕ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಾಬಾನ್ ತಿಂಗಳಲ್ಲಿ ಇದೆಲ್ಲವನ್ನು ಹೆಚ್ಚು ಹೆಚ್ಚು ನಿರ್ವಹಿಸುವ ಮೂಲಕ ರಮಲಾನಿಗೆ ಬಹಳ ದೊಡ್ಡ ಸಿದ್ಧತೆಯನ್ನು ನಡೆಸ್ತಾ ಇದ್ದರು. ತೂಬಾ ಲಿಮನ್ ಅಸ್ಲಹ ಕಲ್ಬಹು ಕಬಲ ರಮಲಾನ್, ಅಲ್ಲಾಹನ ಪ್ರವಾದಿ ಹೇಳಿದರು, ರಮಲಾನಿಗಿಂತ ಮುಂಚೆ ಯಾರು ತಮ್ಮ ಮನಸ್ಸುಗಳನ್ನು ಸ್ವಚ್ಛಗೊಳಿಸ್ತಾರೋ, ರಮಲಾನಿಗಿಂತ ಮುಂಚೆ ಯಾರು ತಮ್ಮ ಹೃದಯಗಳನ್ನು ಸ್ವಚ್ಛಗೊಳಿಸ್ತಾರೋ ಅವರಿಗೆ ಸುವಾರ್ತೆ ಇದೆ ಎಂದು ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಆದ್ದರಿಂದ ಸಹೋದರರೇ, ಸಿದ್ಧತೆ ಇಲ್ಲದೆ, ಒಳ್ಳೆಯ ತಯಾರಿ ಇಲ್ಲದೆ ಯಾವ ಇಬಾದತ್ತುಗಳನ್ನು, ಯಾವ ಕರ್ಮಗಳನ್ನು ನಿಮಗೆ ಪೂರ್ಣವಾಗಿ ನಿರ್ವಹಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮಾಜ್ ಇರಬಹುದು, ಜುಮ್ಆ ಇರಬಹುದು, ಜಕಾತ್ ಇರಬಹುದು, ಉಪವಾಸ ಇರಬಹುದು, ಹಜ್ ಇರಬಹುದು, ಯಾವ ಇಬಾದತ್ತುಗಳಾಗಲಿ ಅದಕ್ಕೆ ಪೂರ್ಣವಾದ ಸಿದ್ಧತೆ ತಯಾರಿ ಇಲ್ಲ ಎಂದಾದರೆ ಆ ಇಬಾದತ್ತುಗಳನ್ನು ಅಲ್ಲಾಹು ಇಷ್ಟಪಡುವ ರೀತಿಯಲ್ಲಿ, ಈ ಇಬಾದತ್ತುಗಳಿಂದ ನಿಮಗೆ ಯಾವ ಪ್ರಯೋಜನ ಸಿಗಬೇಕು ಎಂದಲ್ಲಾಹು ಆದೇಶಿಸಿದ್ದಾನೋ ಆ ಪ್ರಯೋಜನ ಸಿಗುವ ರೀತಿಯಲ್ಲಿ ಆ ಇಬಾದತ್ತುಗಳನ್ನು ನಿರ್ವಹಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಜಕಾತ್ ಕೂಡ ಹಾಗೆ. ಜಕಾತಿನ ಬಗ್ಗೆ ನಿಮಗೊಂದು ತಯಾರಿ ಇಲ್ಲ ಎಂದಾದರೆ, ಜಕಾತ್ ಕೊಡುವುದಕ್ಕಿಂತ ಮುಂಚೆಯೇ ಅಥವಾ ರಮಲಾನ್ ಆಗಮಿಸುವುದಕ್ಕಿಂತ ಮುಂಚೆಯೇ ನಿಮ್ಮ ಜಕಾತಿನ ಲೆಕ್ಕಾಚಾರ ನೀವು ಮಾಡಿದ್ದೀರಿ. ನನ್ನ ಜಕಾತ್ ಅರ್ಹರಿಗೆ ಹೇಗೆ ತಲುಪಬೇಕು ಎಂಬ ಪ್ಲಾನಿಂಗ್ ನಿಮ್ಮಲ್ಲಿದೆ. ಇದು ಅರ್ಹರಿಗೆ ತಲುಪಬೇಕು. ನನ್ನ ಜಕಾತಿನಿಂದ ಯಾರಿಗೆ ಜಕಾತ್ ನೀಡಲಾಗಿದೆಯೋ ಅವರಿಗೆ ಪ್ರಯೋಜನ ಆಗಬೇಕು. ಈ ಎಲ್ಲ ಪ್ಲಾನಿಂಗ್ ಇಲ್ಲ ಎಂದಾದರೆ, ಈ ಎಲ್ಲ ಸಿದ್ಧತೆ ನಿಮ್ಮಲ್ಲಿ ಇಲ್ಲ ಎಂದಾದರೆ, ನಿಮ್ಮ ಜಕಾತ್ ಬೇಡುವವರನ್ನು ಸೃಷ್ಟಿಸುವ ಒಂದು ಕರ್ಮ ಮಾತ್ರವಾಗಿ ಬಾಕಿಯಾಗ್ತದೆ. ನಿಮ್ಮ ಬಳಿಗೆ ಯಾರೋ ಬೇಡಿಕೊಂಡು ಬರ್ತಾರೆ, ಅವರಿಗೆ ನೀವು ಕೊಡುವ 500, ನೀವು ಕೊಡುವ 2000, ನೀವು ಕೊಡುವ 5000 ಅಥವಾ ನೀವು ಕೊಡುವ 10,000 ಏನು ಆಗುವುದಿಲ್ಲಲ್ಲ. ಅದರಿಂದ ಯಾರ ಸಮಸ್ಯೆಯು ಪರಿಹಾರ ಆಗುವುದಿಲ್ಲಲ್ಲ. ನಿಮ್ಮ ಜಕಾತಿಗೆ ಒಂದು ಪ್ಲಾನಿಂಗ್ ಇಲ್ಲ ಎಂದಾದರೆ, ನಿಮ್ಮ ಜಕಾತನ್ನು ಹೇಗೆ ಕೊಡಬೇಕು ಎಂಬ ಆಲೋಚನೆಯೇ ನಿಮ್ಮಲ್ಲಿಲ್ಲ ಎಂದಾದರೆ, ಅದರ ಒಂದು ತಯಾರಿ ಇಲ್ಲ ಎಂದಾದರೆ, ಮತ್ತೆ ನಿಮ್ಮ ಜಕಾತ್ ಬೇಡುವವರನ್ನು ಸೃಷ್ಟಿಸುವ ಒಂದು ಕರ್ಮ ಮಾತ್ರ. ಇಸ್ಲಾಮಿನ ಎಲ್ಲ ಇಬಾದತ್ತುಗಳು ಹಾಗೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಜುಮ್ಆದ ಪಾವಿತ್ರತೆ ನಷ್ಟ ಮಾಡಿಕೊಳ್ಳುವವರಿದ್ದಾರೆ, ಜುಮ್ಆದ ಶ್ರೇಷ್ಠತೆಯನ್ನು ಕಳಕೊಳ್ಳುವವರಿದ್ದಾರೆ, ಜುಮ್ಆದ ಪಾವಿತ್ರತೆಯನ್ನು ಹಾಡು ಮಾಡಿಕೊಳ್ಳುವವರಿದ್ದಾರೆ. ಅದು ಹೇಗೆ? ಜುಮ್ಆಕ್ಕೆ ಯಾವುದೇ ರೀತಿಯ ಸಿದ್ಧತೆ ಮಾಡದೇ ಇರುವುದು. ಜುಮ್ಆಕ್ಕೆ ಬೇರೆ ಬೇರೆ ಸಿದ್ಧತೆಗಳನ್ನು ಅಲ್ಲಾಹನ ದೀನ್ ಕಲಿಸಿಕೊಟ್ಟಿದೆ. ಸ್ನಾನ ಮಾಡಬೇಕು ಜುಮ್ಆದ ದಿವಸ. ಜುಮ್ಆದ ದಿವಸ ನೀವು ಒಳ್ಳೆಯ ಬಟ್ಟೆ ಧರಿಸಬೇಕು. ನೀವು ಹೊಸ ಬಟ್ಟೆ ಪರ್ಚೇಸ್ ಮಾಡಿದ್ದರೆ ಅದರ ಉದ್ಘಾಟನೆ ಜುಮ್ಆದ ದಿವಸದಂದು ನೀವು ಮಾಡಿ. ನೀವು ಹೊಸ ಶರ್ಟ್ ಪರ್ಚೇಸ್ ಮಾಡಿದ್ದೀರಿ, ಹೊಸ ಪ್ಯಾಂಟ್ ಪರ್ಚೇಸ್ ಮಾಡಿದ್ದೀರಿ, ಅದರ ಉದ್ಘಾಟನೆ ಜುಮಾ ದಿನದಂದಾಗ್ಲಿ. ಒಳ್ಳೆಯ ಬಟ್ಟೆ ಧರಿಸಿ ಜುಮಾ ದಿನದಂದು. ಅದೇ ರೀತಿ ಸುಗಂಧ ಉಪಯೋಗಿಸಿ, ಸೂರತುಲ್ ಕಹಫ್ ಪಾರಾಯಣ ಮಾಡಿ, ಬೇಗ ಮಸೀದಿಗೆ ಹೋಗಿ. ಖುತುಬ ಮುಗಿಯುವ ಸಂದರ್ಭದಲ್ಲೆಲ್ಲ, ಜುಮ್ಆದಂದು ನೀವು ಬೇಗನೆ ಮಸೀದಿಗೆ ಹೋಗಿ. ಅದೇ ರೀತಿಯಲ್ಲಿ ಜುಮ್ಆದಂದು ಅಲ್ಲಾಹನ ಪ್ರವಾದಿಯ ಮೇಲೆ ನೀವು ಧಾರಾಳ ಸಲಾತ್ ಹೇಳಿ, ಹೆಚ್ಚು ಹೆಚ್ಚು ನೀವು ಸಲಾತ್ ಹೇಳಿ. ಇದೆಲ್ಲ ಜುಮ್ಆಕ್ಕೆ ಮಾಡಬೇಕಾದ ಸಿದ್ಧತೆಗಳು. ಈ ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ಜುಮಾ ನಮಾಜ್ ನಿರ್ವಹಿಸುವುದಾದರೆ, ಜುಮಾ ಮಾಡಿ ಹೊರಟು ಹೋಗುವಾಗ ಸಹೋದರರೇ ನಿಮ್ಮ ಮುಖದಲ್ಲಿ ಪ್ರಸನ್ನತೆ ಇರುತ್ತದೆ.
ಜುಮಾ ಮಾಡಿ ಹೊರಟು ಹೋಗುವಾಗ ನಿಮ್ಮಲ್ಲಿ ಅಪಾರ ಆತ್ಮವಿಶ್ವಾಸ ಇರುತ್ತದೆ. ಬದುಕಿನಲ್ಲಿ ಬದುಕನ್ನು ಸುಧಾರಿಸಿಕೊಳ್ಳಬಲ್ಲೆ ಎಂಬ ಧೈರ್ಯ ಇರ್ತದೆ ನಿಮಗೆ ಜುಮಾ ಮುಗಿಸಿ ಹೊರಟು ಹೋಗುವಾಗ. ಇದೆಲ್ಲ ಇಲ್ಲ ಎಂದಾದರೆ ಇಂತಹ ಯಾವ ತಯಾರಿಯನ್ನು ನೀವು ಮಾಡ್ತಾ ಇಲ್ಲ, ಯಾವುದೂ ಇಲ್ಲ ಎಂದಾದರೆ ಜುಮಾದಿಂದ ಯಾವುದನ್ನು ನೀವು ಪಡೆಯಬೇಕೆಂದಲ್ಲಾಹು ಆದೇಶಿಸಿದ್ದಾನೋ, ಜುಮಾದಿಂದ ನಿಮಗೇನು ಸಿಗಬೇಕು ಎಂದಲ್ಲಾಹನ ದೀನ ಬಯಸ್ತದೆಯೋ ಅದು ಖಂಡಿತವಾಗಿಯೂ ಸಿಗುವುದಿಲ್ಲ. ಅದೇ ರೀತಿ ಉಪವಾಸ ಕೂಡ ಬಹಳ ಶ್ರೇಷ್ಠವಾದ ಇಬಾದತ್ತು ಉಪವಾಸ. ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವ ಇಬಾದತ್ ಸೌಮ್. ಉಪವಾಸಕ್ಕೆ ಪ್ರತಿಫಲ ಕೊಡುವವನು ನಾನು, ಅಸ್ಸೌಮುಲಿ ವ ಅನ ಅಜ್ಜೀ ಬಿಹಿ ಅಂತ. ಎಲ್ಲಾ ಇಬಾದತ್ತುಗಳಿಗೂ ಪ್ರತಿಫಲ ಕೊಡುವುದು ಅಲ್ಲಾಹನೇ. ಆದರೆ ಉಪವಾಸ ಎಂಬ ಇಬಾದತ್ತಿನ ಬಗ್ಗೆ ಪ್ರತ್ಯೇಕವಾಗಿ ಅಲ್ಲಾಹು ಹೇಳಿದ, ಉಪವಾಸ ನನಗೆ, ಉಪವಾಸ ನನಗೆ. ಯಾಕೆಂದರೆ ನೀವು ಉಪವಾಸದಿಂದ ಇದ್ದೀರೋ ಇಲ್ಲವೋ ಎಂಬುದು ಅಲ್ಲಾಹನಿಗೆ ಮಾತ್ರ ಗೊತ್ತಿರುವುದು. ಮನುಷ್ಯರ ಎದುರಿನಲ್ಲಿ ನೀರು ಕುಡಿದು ಉಪವಾಸ ಇದೆ ಅಂತ ನಟನೆ ಮಾಡಬಹುದು, ಉಪವಾಸ ಇಲ್ಲದೆಯೂ ಉಪವಾಸಿಗ ಅಂತ ಸಮಾಜಕ್ಕೆ ತೋರಿಸಿಕೊಳ್ಬಹುದು. ಆದರೆ ಅಲ್ಲಾಹನಿಗೆ ಗೊತ್ತಿದೆ ನೀವು ಉಪವಾಸಿಗರೋ ಅಲ್ಲವೋ ಎಂಬುದು ಅಲ್ಲಾಹನಿಗೆ ಮಾತ್ರ ಗೊತ್ತಿದೆ. ಆದ್ದರಿಂದಲೇ ಅನ ಅಜ್ಜೀ ಬಿಹಿ, ಉಪವಾಸಕ್ಕೆ ಪ್ರತಿಫಲ ಕೊಡುವವನು ನಾನು. ಸಹೋದರ ಸಹೋದರಿಯರಲ್ಲಾಹು ಅತಿ ಹೆಚ್ಚು ಇಷ್ಟಪಡುವ, ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುವ, ಅಲ್ಲಾಹನಿಗೆ ಅತಿ ಹೆಚ್ಚು ನಿಕಟರಾಗಲು ಸಾಧ್ಯ ಇರುವ ಒಂದು ಇಬಾದತ್ತಾಗಿದೆ ಉಪವಾಸ, ಸೌಮ್. ಈ ತಿಂಗಳು ಕುರ್ಆನ್ ಅವತೀರ್ಣಗೊಂಡ ತಿಂಗಳು. ರಮಲಾನಿಗೆ ಯಾಕೆ ಮಹತ್ವ ಅಂತ ಕೇಳಿದ್ರೆ, ರಮಲಾನಿಗೆ ಯಾಕೆ ಶ್ರೇಷ್ಠತೆ ಅಂತ ಕೇಳಿದ್ರೆ, ಇದು ಕುರ್ಆನ್ನ ತಿಂಗಳು ಎಂಬುದಾಗಿದೆ. ಕುರ್ಆನ್ ಪ್ರಥಮವಾಗಿ ಅವತೀರ್ಣ ಆದದ್ದು, ಆ ಕುರ್ಆನ್ನಲ್ಲಿ ಸೌಮನ ಆದೇಶ ಬರು. ಕುರ್ಆನ್ ಪ್ರಥಮವಾಗಿ ಅವತೀರ್ಣ ಆಯಿತು, ಆ ಕುರ್ಆನ್ನಲ್ಲಿ ಉಪವಾಸದ ಆದೇಶ ಬಂತು. ಆದ್ದರಿಂದ ರಮಲಾನಿಗೆ ಶ್ರೇಷ್ಠತೆ ಇರುವುದು, ರಮಲಾನಿಗೆ ಮಹತ್ವ ಇರುವುದು ಈ ತಿಂಗಳು ಕುರ್ಆನ್ ಅವತೀರ್ಣಗೊಂಡ ತಿಂಗಳು. ಆದ್ದರಿಂದ ರಮಲಾನ್ನಲ್ಲಿ ನಮ್ಮ ಎಲ್ಲ ಕೆಲಸಗಳು ಅಥವಾ ನಮ್ಮ ಬದುಕನ್ನು ಕುರ್ಆನನ್ನು ಕೇಂದ್ರೀಕರಿಸಿ ನಾವು ಡಿಸೈನ್ ಮಾಡಬೇಕು. ಕುರ್ಆನನ್ನು ಕೇಂದ್ರೀಕರಿಸಿ ರಮಲಾನಿನ ಟೈಮ್ ಟೇಬಲ್ ಅನ್ನು ನಾವು ಡಿಸೈನ್ ಮಾಡಬೇಕು. ರಮಲಾನಿಗೆ ಬಹಳ ಸ್ಪಷ್ಟವಾದ ಒಂದು ಶೆಡ್ಯೂಲ್ ಇರಬೇಕು ನಮ್ಮಲ್ಲಿ. ರಮಲಾನಿಗೆ ಸ್ಪಷ್ಟವಾದಂತಹ ಒಂದು ಟೈಮ್ ಟೇಬಲ್ ಇರಬೇಕು ನಮಗೆ. ಇಡೀ 30 ದಿನಗಳ ಉಪವಾಸದಲ್ಲಿ ಕನಿಷ್ಠ ಮಿನಿಮಮ್ ಒಂದು ಸಲವಾದರೂ ಕುರ್ಆನ್ ನಾನು ಓದಿ ಮುಗಿಸ್ತೇನೆ. ಕಡ್ಡಾಯವಾಗಿ ನಾವು ಪ್ರತಿಜ್ಞೆ ಮಾಡಬೇಕು ಕುಟುಂಬದ ಜೊತೆಗೆ. ರಮಲಾನ್ ತಿಂಗಳಲ್ಲಿ ಕನಿಷ್ಠ ಒಂದು ಸಲವಾದರೂ ಇಡೀ ಕುರ್ಆನ್ ಅನ್ನು ನಾನು ಪಾರಾಯಣ ಮಾಡಿ ಮುಗಿಸ್ತೇನೆ. ಈ ಪ್ರತಿಜ್ಞೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಕೈಗೊಳ್ಳಬೇಕು. ಅದರ ಜೊತೆಗೆ ನನಗೆಷ್ಟು ಸಾಧ್ಯ ಇದೆಯೋ ಅಷ್ಟು ಕುರ್ಆನ್ನ ಅರ್ಥ ವ್ಯಾಖ್ಯಾನ ಅರಿಯಲು ತಿಳಿಯಲು ನಾನು ಪ್ರಯತ್ನ ಪಡುತ್ತೇನೆ. ವ್ಯಾಖ್ಯಾನ ಗ್ರಂಥಗಳ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಕುರ್ಆನ್ ಅನ್ನು ಅರ್ಥ ಅರಿಯಲು, ಅದರ ಆಶಯ ಅರಿಯಲು, ಅದರ ಅಧ್ಯಯನ ನಡೆಸಲು ನಾನು ಪ್ರಯತ್ನಿಸ್ತೇನೆ. ಸಹೋದರರ ನಾವು ಮಾತ್ರ ಅಲ್ಲ, ನಮ್ಮ ಕುಟುಂಬದ ಜೊತೆಗೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ರಮಲಾನ್ ಬರುವಾಗ ಇಡೀ ಮದೀನಾ ಸಂತೋಷ ಮತ್ತು ಸಂಭ್ರಮದಿಂದ ರಮಲಾನ್ ಅನ್ನವರು ಸ್ವಾಗತಿಸ್ತಾ ಇದ್ದರು. ರಮಲಾನ್ ಮುಗಿಯುವಾಗ, ರಮಲಾನ್ ವಿದಾಯ ಹೇಳುವಾಗ ಇಡೀ ಮದೀನಾದ ಜನರು ಅಳುತ್ತಾ ಇದ್ದರು. ಒಂದು ಇಡೀ ಮದೀನಾದ ವಿಶ್ವಾಸಿಗಳು ಅಳುತ್ತಾ ಇದ್ದರು ರಮಲಾನ್ ಮುಗಿಯುವಾಗ, ರಮಲಾನ್ ವಿದಾಯ ಹೇಳುವಾಗ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬೆ ಕಿರಾಮ್ ತಾವು ಮಾತ್ರ ಅಲ್ಲ, ತಮಗೆ ಮಾತ್ರ ಒಂದು ಶೆಡ್ಯೂಲ್ ಅಲ್ಲ, ತಮ್ಮ ಕುಟುಂಬಕ್ಕೂ ಶೆಡ್ಯೂಲ್ ಮಾಡಿಕೊಡುತ್ತಾ ಇದ್ದರು. ತಮ್ಮ ಕುಟುಂಬಗಳನ್ನು ಎಚ್ಚರಿಸ್ತಾ ಇದ್ದರು, ತಮ್ಮ ಕುಟುಂಬವನ್ನು ಸಿದ್ಧಪಡಿಸ್ತಾ ಇದ್ದರು ರಮಲಾನಿ. ಆದ್ದರಿಂದ ಸಹೋದರ, ರಮಲಾನ್ನಲ್ಲಿ ನಮಗೆಲ್ಲ ಟಾರ್ಗೆಟ್ ಇರಬೇಕು. ನನಗೂ ಇರಬೇಕು, ನನ್ನ ಕುಟುಂಬಕ್ಕೂ ಇರಬೇಕು ಟಾರ್ಗೆಟ್. ನನ್ನ ಮಕ್ಕಳಿಗೆ ಒಂದು ಶೆಡ್ಯೂಲ್ ಇರಬೇಕು.
ಎಷ್ಟು, ಹೇಗೆ ದಿವಸಕ್ಕೆ ಎಷ್ಟು ಕುರ್ಆನ್ ಪಾರಾಯಣ ಮಾಡಬೇಕು, ದಿವಸಕ್ಕೆ ಎಷ್ಟು ಕುರ್ಆನ್ ಅಧ್ಯಯನ ನಡೆಸಬೇಕು, ಯಾವುದೆಲ್ಲ ರೀತಿಯ ದಿಕ್ಕರ್ಗಳಲ್ಲಿ ತಲ್ಲೀನರಾಗಬೇಕು. ಈಗ ಕುರ್ಆನ್ ರಮಲಾನಿಗೆ ಒಂದು ಒಳ್ಳೆಯ ಟಾರ್ಗೆಟ್, ಒಂದು ಒಳ್ಳೆಯ ಶೆಡ್ಯೂಲ್, ಒಂದು ಒಳ್ಳೆಯ ಟೈಮ್ ಟೇಬಲ್. ಹಾಗೆ ರಮಲಾನನ್ನು ಪ್ರೀತಿಯಿಂದ ಆಲಿಂಗಿಸಲು, ರಮಲಾನನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಲು, ಬಹಳ ಸಂಭ್ರಮದಿಂದ ರಮಲಾನ್ ಎಂಬ ಅನುಗ್ರಹವನ್ನು ಸ್ವಾಗತಿಸಲು, ಸಹೋದರ ಸಹೋದರಿಯರೇ, ಹಾಗೆ ರಮಲಾನಿನ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ನಾವು ನಮ್ಮ ಕುಟುಂಬ ಬಹಳ ಪ್ರಾಮಾಣಿಕವಾದ ಸಿದ್ಧತೆ ಮಾಡಬೇಕು. ರಮಲಾನ್ ಅಲ್ಲಾಹನ ಅತಿಥಿ, ರಮಲಾನ್ ಎಂಬುದು ಅಲ್ಲಾಹನ ಗೆಸ್ಟ್. ನಿಮ್ಮ ಮನೆಗೆ ಬರುವ ಗೆಸ್ಟ್ ಅವರ ಸ್ಥಾನಮಾನಕ್ಕೆ ತಕ್ಕಂತೆ, ಅವರ ಮಹತ್ವಕ್ಕೆ ತಕ್ಕಂತೆ ಅವರನ್ನು ಸ್ವಾಗತಿಸುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನೆಗೆ ಬರುವ ಗೆಸ್ಟ್ ಅವರ ಸ್ಥಾನಮಾನಗಳೇನು, ಅವರ ಮಹತ್ವ ಏನು, ಆ ಸ್ಥಾನಮಾನಕ್ಕೆ ತಕ್ಕಂತೆ, ಆ ಮಹತ್ವಕ್ಕೆ ತಕ್ಕಂತೆ ಅವರನ್ನು ಸ್ವಾಗತಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ರಮಲಾನ್ ಅಲ್ಲಾಹನ ಗೆಸ್ಟ್, ಅದಕ್ಕಿಂತ ದೊಡ್ಡ ಗೆಸ್ಟ್ ನಿಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಅಲ್ಲಾಹನ ಅತಿಥಿಯನ್ನು ನೀವು ಕಡೆಗಣಿಸಿದರೆ, ಅಲ್ಲಾಹನ ಅತಿಥಿಯನ್ನು ನೀವು ನಿರ್ಲಕ್ಷಿಸಿದರೆ, ಸಹೋದರರೇ, ಅಲ್ಲಾಹನನ್ನು ನಿರ್ಲಕ್ಷಿಸುವುದಕ್ಕೆ ಸಮಾನ ಅದು. ಅಲ್ಲಾಹನನ್ನು ನೀವು ನಿರ್ಲಕ್ಷಿಸಿದರೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ನಿರ್ಲಕ್ಷಿಸುವ ತೀರ್ಮಾನ ಮಾಡಿದ್ರೆ, ಸಹೋದರರೇ, ನಮ್ಮ ಸ್ಥಿತಿ ಏನಾಗಬಹುದು? ರಮಲಾನನ್ನು ನೀವು ನಿರ್ಲಕ್ಷಿಸುವಾಗ ಶಹಬಾನ್ ಹೇಗೆಯೋ ರಮಲಾನು ಹಾಗೆ, ಯಾವುದೇ ಸ್ಪಿರಿಟ್ ಇಲ್ಲ, ಸ್ಫೂರ್ತಿ ಇಲ್ಲ, ಯಾವುದೇ ವಿಶೇಷತೆ ಇಲ್ಲ, ಸಂತೋಷ ಇಲ್ಲ, ಸಂಭ್ರಮ ಇಲ್ಲ. ಹಾಗೆ ರಮಲಾನನ್ನು ನೀವು ಕಡೆಗಣಿಸಿದರೆ ಅದು ಅಲ್ಲಾಹನನ್ನು ಕಡೆಗಣಿಸುವುದಕ್ಕೆ ಸಮಾನ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ಕಡೆಗಣಿಸುವ ತೀರ್ಮಾನ ಮಾಡಿದ್ರೆ ಏನಾಗ್ಬೋದು? ನಮ್ಮ ಸ್ಥಿತಿ ಏನಾಗ್ಬೋದು? ಇದು ನಾವು ಬಹಳ ಗಂಭೀರವಾಗಿ ಆಲೋಚಿಸಬೇಕಾದಂತಹ ವಿಷಯ. ಸಹೋದರ, ರಮಲಾನ್ನ ಉಪವಾಸದಿಂದ ನಾವೇನು ಗಳಿಸಬೇಕಾಗಿದೆ? ರಮಲಾನ್ನ ಉಪವಾಸ, ಒಂದೊಂದು ಉಪವಾಸವು ಒಬ್ಬ ವಿಶ್ವಾಸಿಗೆ ಕೊಡಬೇಕಾದ ಅಭ್ಯಾಸಗಳೇ, ಒಬ್ಬ ವಿಶ್ವಾಸಿಗೆ ಕೊಡಬೇಕಾದ ಶಕ್ತಿ, ಒಬ್ಬ ವಿಶ್ವಾಸಿಗೆ ಕೊಡಬೇಕಾದ ಭರವಸೆ, ಒಬ್ಬ ವಿಶ್ವಾಸಿಗೆ ಕೊಡಬೇಕಾದ ಆತ್ಮವಿಶ್ವಾಸ, ಇದೆಲ್ಲವೂ ಯಾವುದು ಎಂಬುದರ ಬಗ್ಗೆ ನಮಗೆ ಪರಿವೇ ಅರಿವಿರಬೇಕು. ಉಪವಾಸ ಎಂಬ ಆರಾಧನೆ ವಿಶ್ವಾಸಿಗಳಿಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡುವ, ಬಹಳ ದೊಡ್ಡ ಆತ್ಮವಿಶ್ವಾಸವನ್ನು ಕೊಡುವಂತಹ ಇಬಾದತ್. ಅದೇ ರೀತಿ ನನ್ನ ಬದುಕನ್ನೊಮ್ಮೆ ಆತ್ಮಾವಲೋಕನ ನಡೆಸಲಿಕ್ಕೆ, ನನ್ನ ಬದುಕಿನ ಬಗ್ಗೆ ನಾನೇ ಒಂದು ಸ್ವಯಂ ವಿಚಾರಣೆ ನಡೆಸಲಿಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನನಗೆ ನೀಡುವ ಒಂದು ಸಂದರ್ಭವಾಗಿದೆ ರಮಲಾನ್. ಇದು ಇಹ್ತಿಸಾಬಿನ ತಿಂಗಳು ಸಹೋದರರೇ, ಇದು ಇಹ್ತಿಸಾಬಿನ ತಿಂಗಳು. ಇಹ್ತಿಸಾಬ್ ಅಂದರೇನು? ಇಹ್ತಿಸಾಬ್ ಹೆಚ್ಚು ಸ್ವಚ್ಛತೆಯೊಂದಿಗೆ, ಹೆಚ್ಚು ಆತ್ಮವಿಶ್ವಾಸದೊಂದಿಗೆ, ಹೆಚ್ಚು ಶಕ್ತಿಯೊಂದಿಗೆ ಮುಂದೆ ಸಾಗಲಿಕ್ಕೆ, ನಿಮಗೆ ಮುಂದೆ ಸಾಗಲಿಕ್ಕೆ ಬೇಕಾದಂತಹ ಒಂದು ಪ್ರೋಸೆಸ್, ಆ ಪ್ರೋಸೆಸ್ನ ಹೆಸರಾಗಿದೆ ಇಹ್ತಿಸಾಬ್ ಅಂತ. ಅಂದರೆ ಸ್ವಯಂ ವಿಚಾರಣೆ. ಸಹೋದರ, ರಮಲಾನ್ ಇಹ್ತಿಸಾಬಿನ ತಿಂಗಳು. ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಅಭ್ಯಾಸ ಧಾರಾಳ ತೌಬ ಮಾಡಬೇಕು ಎಂಬುದು. ಧಾರಾಳ ತೌಬ ಮಾಡಬೇಕು, ಕಣ್ಣೀರು ಹರಿಸಬೇಕು, ಮಾಡಿದ ಪಾಪಗಳ ಬಗ್ಗೆ ಅಲ್ಲಾಹನೊಂದಿಗೆ ಹೇಳಿಕೊಳ್ಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧಾರಾಳ ತೌಬ ಮಾಡುತ್ತಾ ಇದ್ದರು. ಅಲ್ಲಾಹನ ಪ್ರವಾದಿ ತೌಬ ಮಾಡಬೇಕಾದ ಅಗತ್ಯ ಇದೆ ಅಂತ ಕೇಳಿದ್ರೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟ ಪಾಠ ಅದು. ಅಲ್ಲಾಹನ ಪ್ರವಾದಿ ಈ ಉಮ್ಮತ್ತಿಗೆ ಕೊಟ್ಟಿರುವ ಅನುಭವ ಜ್ಞಾನ. ಸಹೋದರರೇ, ಧಾರಾಳ ತೌಬ ಮಾಡಬೇಕೆಂಬುದು ರಮಲಾನ್ನಲ್ಲಿ ನಾವು ಕಲಿಯಬೇಕಾದ ಪಾಠ. ವಮಾ ಉಬರ್ರಿಉ ನಫ್ಸಿ ಇನ್ನ ನಫ್ಸ ಲಅಮ್ಮಾರತುಂ ಬಿಸ್ಸೂಇ ಇಲ್ಲಾ ಮಾ ರಹಿಮ ರಬ್ಬಿ ಇನ್ನ ರಬ್ಬಿ ಗಫೂರುರ್ ರಹೀಮ್. ನನ್ನ ಚಿತ್ತ, ನನ್ನ ಆತ್ಮ, ನನ್ನ ಮನಸ್ಸು ಅದು ನಿರ್ದೋಷಿ ಅಂತ ನಾನು ಖಂಡಿತ ಹೇಳಿಕೊಳ್ಳುವುದಿಲ್ಲ.
ನನ್ನ ಪ್ರಭುವಿನ ಕೃಪೆ ಇಲ್ಲದೆ ಇದ್ದರೆ ನನ್ನ ಮನಸ್ಸು ಯಾವಾಗಲೂ ನನ್ನನ್ನು ಕೆಡುಕಿನ ಕಡೆಗೆ ಪ್ರೇರೇಪಿಸ್ತದೆ. ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. ಮಗ್ಫಿರತ್ ಮತ್ತು ಮತ್ತೆಂಬುದು ಯಾವಾಗಲೂ ಅಲ್ಲಾಹು ಜೊತೆಯಾಗಿ ಹೇಳು. ಅಲ್ಲಾಹನ ಎರಡು ವಿಶೇಷಗಳು ಗಫೂರ್ ಮತ್ತು ರಹೀಮ್. ಇದು ಯಾವಾಗಲೂ ಜೊತೆಯಾಗಿ ಬರುತ್ತದೆ. ಅಂದರೆ ಮಗ್ಫಿರತ್ ಅಲ್ಲಾಹು ಕೊಡುವುದು ನೀವು ಕೇಳಿದ ಕಾರಣಕ್ಕಲ್ಲ. ಅಲ್ಲಾಹು ನಿಮಗೆ ಕ್ಷಮಿಸುವುದಾದರೆ ಅದಲ್ಲಾಹನ ಕರುಣೆ, ಅದಲ್ಲಾಹನ ಔದಾರ್ಯ. ಅಲ್ಲಾಹು ಕ್ಷಮಿಸದಿದ್ದರೆ ಯಾಕೆ ಕ್ಷಮಿಸಿಲ್ಲ ಅಂತ ಪಿಟಿಷನ್ ಕೊಡ್ಲಿಕ್ಕೆ, ಅಥವಾ ಅಲ್ಲಾಹು ನಿಮಗೆ ಕ್ಷಮಿಸದಿದ್ದರೆ ಯಾಕೆ ಕ್ಷಮಿಸಲಿಲ್ಲ ಅಂತ ಅಪೀಲ್ ಮಾಡಲಿಕ್ಕೆ ನಿಮಗೆ ಯಾವ ಸಾಧ್ಯತೆಗಳು ಇಲ್ಲ. ಯಾಕೆಂದರೆ ನಿಮ್ಮನ್ನು ಕ್ಷಮಿಸುವುದು ಅಲ್ಲಾಹನ ಕರುಣೆ, ಕ್ಷಮೆ ಎಂಬುದು ಅಲ್ಲಾಹನ ಔದಾರ್ಯ. ಗಫೂರುರ್ ರಹೀಮ್ ಅಂತ. ಅಲ್ಲಾಹು ಗಫೂರ್ ಆಗಿದ್ದಾನೆ, ಅಲ್ಲಾಹು ರಹೀಮ್ ಆಗಿದ್ದಾನೆ. ನಬ್ಬಿ ಇಬಾದಿ ಅನ್ನಿ ಅನಲ್ ಗಫೂರುರ್ ರಹೀಮ್. ನನ್ನ ದಾಸರೊಂದಿಗೆ ಹೇಳಿ, ನಾನು ಗಫೂರ್ ಆಗಿದ್ದೇನೆ, ನಾನು ರಹೀಮ್ ಆಗಿದ್ದೇನೆ. ಕುಲ್ಲು ಬನಿ ಆದಮ ಖತ್ತಾಊನ್ ವ ಖೈರುಲ್ ಖತ್ತಾಈನ ಅತ್ತವ್ವಾಬೂನ್. ಎಲ್ಲಾ ಮನುಷ್ಯರು ಪಾಪ ಮಾಡುತ್ತಾರೆ. ಅಲ್ಲಾಹನ ಪ್ರವಾದಿ ಹೇಳಿದ, ಎಲ್ಲಾ ಮನುಷ್ಯರು ಪಾಪ ಮಾಡುತ್ತಾರೆ. ಪಾಪ ಮಾಡುವವರ ಪೈಕಿ ಅತ್ಯಂತ ಶ್ರೇಷ್ಠರು ಆ ಪಾಪವನ್ನು, ತಪ್ಪುಗಳನ್ನು ಗುರುತಿಸಿ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರು ಅತ್ಯಂತ ಶ್ರೇಷ್ಠರು. ಕುಲ್ ಯಾ ಇಬಾದಿಯಲ್ಲದೀನ ಅಸ್ರಫು ಅಲಾ ಅನ್ಫುಸಿಹಿಂ ಲಾ ತಖನತು ಮಿರ್ ರಹ್ಮತಿಲ್ಲಾ ಇನ್ನಲ್ಲಾಹ ಯಗ್ಫಿರು ದುನೂಬ ಜಮಿಯಾ. ನನ್ನ ದಾಸರೇ, ಅಲ್ಲಾಹು ಹೇಳು, ತಪ್ಪು ಮಾಡಿರುವ ನನ್ನ ದಾಸರೇ, ಅಲ್ಲ ಪಾಪ ಮಾಡಿರುವ ನನ್ನ ದಾಸರೇ, ನೀವು ಅಲ್ಲಾಹನ ಕಡೆಗೆ ಮರಳಿ ಪಶ್ಚಾತ್ತಾಪ ಪಡಿ, ನೀವು ಕ್ಷಮೆ ಯಾಚಿಸಿ, ಅಲ್ಲಾಹನೊಂದಿಗೆ ಬದುಕನ್ನು ತಿದ್ದಿಕೊಳ್ಳುವ ತೀರ್ಮಾನ ಮಾಡಿ. ನೀವು ಲಾ ತಖನತು ಮಿರ್ ರಹ್ಮತಿಲ್ಲಾ, ಅಲ್ಲಾಹನ ಕರುಣೆಯ ಬಗ್ಗೆ ನಿರಾಶರಾಗಬೇಡಿ. ನೀವೆಷ್ಟು ತಪ್ಪು ಮಾಡಿದ್ದರು ಅಲ್ಲಾಹು ಇನ್ನಲ್ಲಾಹ ಯಗ್ಫಿರು ದುನೂಬ ಜಮಿಯಾ, ಅಲ್ಲಾಹು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ. ದೊಡ್ಡ ಪಾಪ ನೀವು ಪಾಪಗಳಲ್ಲಿ ಸ್ಥಿರವಾಗಿರುವುದು. ಯಾವುದೋ ಒಂದು ದುರ್ಬಲ ನಿಮಿಷದಲ್ಲಿ ನೀವು ಯಾವುದೋ ಒಂದು ತಪ್ಪು ಮಾಡಿಬಿಟ್ಟರೆ ಅದೊಂದು ಪ್ರಮಾದ ಮಾತ್ರ. ಆದರೆ ನೀವು ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತೀರಲ್ಲ, ಮತ್ತೆ ಮತ್ತೆ ಮೋಸ ಮಾಡ್ತಾ ಇದ್ದೀರಿ, ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ, ಮತ್ತೆ ಮತ್ತೆ ಅನೈತಿಕ ಸಂಬಂಧಗಳು ನಿಮ್ಮದು, ಮತ್ತೆ ಮತ್ತೆ ನಿಮ್ಮದು ವಂಚನೆ, ಮೋಸ. ಹೀಗೆ ತಪ್ಪಿನಲ್ಲಿ ಸ್ಥಿರವಾಗಿರುವುದನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಮಹಾಪಾಪವಾಗಿ ಪರಿಗಣಿಸ್ತಾನೆ, ಮಹಾಪಾಪವಾಗಿ ಪರಿಗಣಿಸ್ತಾನೆ. ಅಲ್ ಮಆಸಿ ಸಿಲ್ಸಿಲತ್ತು ಫಿ ಉನುಕಿಲ್ ಆಸಿಯ. ಪಾಪಗಳು ಪಾಪ ಮಾಡುವವನ ಕುತ್ತಿಗೆಯಲ್ಲಿರುವ ಸಂಕೋಲೆ ಅಂತ ಅಲ್ಲಾಹನ ಪ್ರವಾದಿಗಳು. ಪಾಪಗಳು ಪಾಪ ಮಾಡುವವನ ಕುತ್ತಿಗೆಯನ್ನು ಸುತ್ತಿಕೊಂಡಿರುವ ಸಂಕೋಲೆಯಾಗಿದೆ. ಲಾ ಯಫುಕ್ಕುಹು ಮಿನ್ಹಾ ಇಲ್ಲಲ್ ಇಸ್ತಿಗ್ಫಾರ್ ವ ತೌಬಾ. ಇಸ್ತಿಗ್ಫಾರ್ ಮತ್ತು ತೌಬಾದ ಮೂಲಕ ಮಾತ್ರ ಆ ಸಂಕೋಲೆಯಿಂದ ನಿಮಗೆ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದರಿಂದ ಸಹೋದರ, ರಮಲಾನ್ನಲ್ಲಿ ತೌಬ ಮಾಡಬೇಕು. ತೌಬ ಅಲ್ಲಾಹು ಬಹಳ ಇಷ್ಟಪಡುವ ಕರ್ಮ. ಅಲ್ಲಾಹು ನೀವು ತೌಬ ಮಾಡುವಾಗ, ಪಶ್ಚಾತ್ತಾಪ ಪಡುವಾಗ, ಕಣ್ಣೀರು ಹರಿಸುವಾಗ, ಬದುಕನ್ನು ಸುಧಾರಿಸಿಕೊಳ್ಳುತ್ತೇನೆಂಬ ತೀರ್ಮಾನದೊಂದಿಗೆ ನೀವು ತೌಬ ಮಾಡುವಾಗ ಅಲ್ಲಾಹು ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆಂದು ಮಾತ್ರ ಅಲ್ಲ, ಅಲ್ಲಾಹು ನಿಮ್ಮನ್ನು ಅತಿ ಹೆಚ್ಚು ಇಷ್ಟಪಡುತ್ತಾನೆ. ಯಾಕೆಂದರೆ ನಿಮ್ಮ ವಿಧೇಯತೆ, ನಿಮ್ಮ ಉಬೂದಿಯತೆ, ನಿಮ್ಮ ದಾಸ್ಯತನ ಅತಿ ಹೆಚ್ಚು ಪ್ರಕಟವಾಗುವುದು ತೌಬಾದಲ್ಲಿ. ತೌಬ ಮಾಡುವುದೆಂದರೇನು? ನನ್ನ ಅಲ್ಲಾಹನೊಂದಿಗೆ ನನ್ನ ದಾಸ್ಯತನ, ನನ್ನ ವಿಧೇಯತೆ ಅತಿ ಹೆಚ್ಚು ಪ್ರಕಟವಾಗುವಂತಹ ಸಂದರ್ಭ ತೌಬ. ಆದ್ದರಿಂದ ತೌಬ ಮಾಡುವವರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಇಷ್ಟಪಡುತ್ತಾನೆ. ಅಲ್ಲಾಹು ಇಷ್ಟಪಡುತ್ತಾನೆ. ಮನುಷ್ಯ ಬದಲಾಗಲಿಕ್ಕೆ ಸಣ್ಣ ಸಮಯ ಸಾಕು ಸಹೋದರರು, ಮನುಷ್ಯ ಬದಲಾಗಲಿಕ್ಕೆ ಸಣ್ಣ ಸಮಯ ಸಾಕು. ರಮಲಾನ್ನಲ್ಲಿ ಕೆಲವರು ಸ್ಪೆಷಲ್ ಆಗಿ ಇಬಾದತ್ತುಗಳಿಗೆ, ಜಮಾಅತ್ತಿಗೆ, ತರಾವೀಹಿಗೆಲ್ಲ ಬರುವವರಿದ್ದಾರೆ. ಅವರು ಸ್ಥಿರವಾಗಿ ಬರುವವರಲ್ಲ, ರಮಲಾನ್ನಲ್ಲಿ ಸ್ಪೆಷಲ್ ಆಗಿ ಬರುವವರಿದ್ದಾರೆ. ನೀವು ಅವರನ್ನು ನೋಡಿ ನಗಬೇಡಿ, ನೀವು ಅವರನ್ನು ನೋಡಿ ಏನು ಹೇಳಬೇಡಿ. ಸ್ಥಿರವಾಗಿ ನಮಾಜಿಗೆ ಬರುವವರು ಅವರನ್ನು ನೋಡಿ ನಗಬೇಡಿ ನೀವು. ಯಾಕೆಂದರೆ ಬದಲಾಗಲಿಕ್ಕೆ ಸ್ವಲ್ಪ ಸಮಯ ಸಾಕು. ರಮಲಾನ್ ಸ್ಪೆಷಲಿಸ್ಟ್ಗಳು ಅಂತ ನೀವು ಅವರನ್ನು ಹೇಳಬೇಡಿ.
ಅವರೊಂದು ರಮಲಾನ್ನಲ್ಲಿ ಆರಂಭಿಸಿರುವ ಇಬಾದತ್, ಆ ನಿಷ್ಠೆ ಅದೊಂದು ಕಂಟಿನ್ಯೂ ಆಗಬಹುದು. ಅಲ್ಲಾಹನಿಗೆ ಸಾಧ್ಯ ಇದೆ. ರಮಲಾನ್ನಲ್ಲಿ ಅವರು ಆರಂಭಿಸಿರುವ ನಿಷ್ಠೆ, ಇಬಾದತ್ತಿನ ಬಗ್ಗೆ ಇರುವ ನಿಷ್ಠೆ ಇದೆ ಅಲ್ಲ, ಅದೊಂದು ಅವರ ಬದುಕಿನಲ್ಲಿ ಮುಂದುವರಿಯಬಹುದು. ಯಾಕೆಂದ್ರೆ ಮನುಷ್ಯ ಬದಲಾಗಲಿಕ್ಕೆ ಸಣ್ಣ ಸಮಯ ಸಾಕು, ಮನುಷ್ಯ ಬದಲಾಗಲಿಕ್ಕೆ ಒಂದು ಸ್ವಲ್ಪ ಸಮಯ ಸಾಕು. ಆದ್ದರಿಂದ ಸಹೋದರ, ರಮಲಾನ್ನಲ್ಲಿ ನಾವು ಗಳಿಸಬೇಕಾದದ್ದು ತೌಬಾ, ಪಶ್ಚಾತ್ತಾಪ. ಎರಡನೇದು, ರಮಲಾನ್ನಲ್ಲಿ ನೀವು ಗಳಿಸಬೇಕಾದದ್ದು ಸಬುರ್. ಯಾ ಅಯ್ಯುಹಲ್ಲದೀನ ಆಮನು ಸ್ಬಿರು ವ ಸಾಬಿರು. ರಮಲಾನ್ ಸಬುರ್ನ ತಿಂಗಳು. ಸ್ವರ್ಗಕ್ಕೆ ಇರುವ ದ್ವಾರಗಳ ಪೈಕಿ ಒಂದು ದ್ವಾರದ ಹೆಸರು ಬಾಬು ಸಬುರ್ ಅಂತ. ಸ್ವರ್ಗದ ಒಂದು ಡೋರ್, ಒಂದು ಬಾಗಿಲಿನ ಹೆಸರೇ ಬಾಬು ಸಬರ್. ಸಾಬಿರೀನ್ಗಳು ಪ್ರವೇಶಿಸುವ ಬಾಗಿಲದು. ರಮಲಾನ್ ನಿಮಗೆ ಸಬುರನ್ನು ಕಲಿಸಿಕೊಡುತ್ತದೆ. ರಮಲಾನ್ ನಿಮಗೆ ಸಬುರ್ ನ ತರಬೇತಿಯನ್ನು ಕೊಡುತ್ತದೆ. ನಮ್ಮಲ್ಲಿ ಕೆಲವರು ರಮಲಾನ್ ಬಂದರೆ ಸಬರು ಕಳ್ಕೊಳ್ಳುವವರು ಇದ್ದಾರೆ. ರಮಲಾನ್ ಬಂದರೆ ಅವರ ಸಬರನ್ನು ಕಳ್ಕೊಳ್ತಾರೆ. ಅವರು ರಮಲಾನ್ ಮುಗಿಯುವ ತನಕ ಅವರ ಹತ್ತಿರ ಹೋಗ್ಬೇಡಿ ಅಂತ ಹೇಳುವರಿದ್ದಾರೆ. ರಮಲಾನ್ ಮುಗಿಯುವ ತನಕ ಅವರ ಹತ್ತಿರ ಹೋಗ್ಬೇಡಿ, ಉಪವಾಸ ಇದೆ ಅವರಿಗೆ, ರಮಲಾನ್ ಮುಗಿಲಿ ಮತ್ತೆ ಹೋಗಿ ಅವರ ಬಳಿ ಅಂತ. ಅಂದ್ರೆ ಸಬರು ಕಳ್ಕೊಳ್ಳುವುದು ಸಹೋದರರೇ ಬಹಳ ದೊಡ್ಡ ದುರಂತ ಅದು. ಉಪವಾಸ ನಿಮ್ಮ ಸಬರು ಕಳ್ಕೊಳ್ಳಿಕ್ಕೆ ಇರುವುದಲ್ಲ, ಉಪವಾಸ ನಿಮಗೆ ಸಬರು ಕಲಿಸಲಿಕ್ಕೆ ಇರುವುದು. ಉಪವಾಸ ನಿಮಗೆ ಸಬರು ಕಲಿಸಿಕೊಡ್ಬೇಕು. ನಿಮ್ಮ ಮೋಹಗಳ ನಿಯಂತ್ರಣ, ನಿಮ್ಮ ಇಚ್ಛೆಗಳ ನಿಯಂತ್ರಣ. ಎರಡನೆಯದಾಗಿ ಸಬುರ್ ಅಂದರೆ ನಿಮಗೆ ಗೊತ್ತಿರಬೇಕು, ಇಸ್ಲಾಮಿನ ಶತ್ರುಗಳು ಇಸ್ಲಾಮಿನ ವಿರುದ್ಧ ಕೆಲಸ ಮಾಡುವುದರಲ್ಲಿ ಅವರಿಗೆ ಬಹಳ ದೊಡ್ಡ ಸಬುರಿದೆ. ಮುಸ್ಲಿಂ ಸಮುದಾಯವನ್ನು, ಇಸ್ಲಾಮನ್ನು ಅಳಿಸಿ ಹಾಕಲಿಕ್ಕೆ ಶತ್ರುಗಳು ಮಾಡುತ್ತಿರುವ ಕೆಲಸಗಳಲ್ಲಿ ಅವರಿಗೆ ದೊಡ್ಡ ಸಬುರಿದೆ. ಇಸ್ರೇಲ್ ಗಾಜಾದಲ್ಲಿ ನರಮೇಧ ನಡೆಸುವಾಗ ಒಂದು ದಿನಕ್ಕೆ ಇಸ್ರೇಲ್ ಖರ್ಚು ಮಾಡುತ್ತಾ ಇದ್ದ ದುಡ್ಡು $270 ಮಿಲಿಯನ್. ಲೆಕ್ಕ ಮಾಡಿ ಎಷ್ಟು ಕೋಟಿ ರೂಪಾಯಿ ಒಂದು ದಿವಸಕ್ಕೆ. ಗಾಜಾದಲ್ಲಿ ನರಮೇಧ ನಡೆಸಲಿಕ್ಕೆ ಇಸ್ರೇಲ್ ಒಂದು ದಿವಸಕ್ಕೆ ಖರ್ಚು ಮಾಡುತ್ತಿದ್ದ ದುಡ್ಡು, ಅಧಿಕೃತವಾದ ಲೆಕ್ಕ ಅದು $270 ಮಿಲಿಯನ್. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾ ಇದ್ರು. ಒಂದು ಎರಡು ದಿವಸ ಅಲ್ಲ, ಸುಮಾರು 8 ತಿಂಗಳು ದಿನಂಪ್ರತಿ ಅವರು $270 ಮಿಲಿಯನ್ ಖರ್ಚು ಮಾಡ್ತಾ ಇದ್ರು. ಅಂದರೆ ಇಸ್ಲಾಮನ್ನು ಮತ್ತು ಮುಸ್ಲಿಮರನ್ನು ನಾಶ ಮಾಡಲಿಕ್ಕೆ ಅವರಿಗೆ ಸ್ಥೈರ್ಯ ಇದೆ, ಸಬುರಿದೆ. ಆ ಶತ್ರುಗಳ ಆ ಸ್ಥೈರ್ಯ, ಶತ್ರುಗಳ ಆ ಅಜೆಂಡಾವನ್ನು ಎದುರಿಸುವುದು ಮತ್ತು ಸೋಲಿಸುವುದು ಸಹೋದರರೇ ನಿಮ್ಮ ಸಬುರ್. ಸಬುರ್ ಅಂದ್ರೆ ಏನೋ ಚಿಕ್ಕ ಕೆಲಸ ಅಲ್ಲ. ಸಬುರ್ ಅಂದ್ರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿಕೊಡು ಎಂಬುದಲ್ಲ ಇಸ್ಲಾಮಿನ ಸಬುರ್. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಎಷ್ಟು ಸ್ಥೈರ್ಯದಿಂದ ಕೆಲಸ ಮಾಡುತ್ತಾರೋ ಆ ಸ್ಥೈರ್ಯವನ್ನು ಎದುರಿಸುವ, ಸೋಲಿಸುವ ಸಾಮರ್ಥ್ಯಕ್ಕೆ ಹೇಳುವುದು ಸಬುರ್ ಅಂತ. ಫ್ಯಾಸಿಸ್ಟ್ಗಳು ವಿವಿಧ ಕರಾಳ ಕಾಯಿದೆಗಳ ಮೂಲಕ, ವಿವಿಧ ಕಾನೂನುಗಳ ಮೂಲಕ ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಡುವಾಗ ನೀವು ರಾಜಿಯಾಗುವುದಲ್ಲ, ಹೆದರುವುದಲ್ಲ. ಆ ಅಜೆಂಡಾಗಳನ್ನು ಧೈರ್ಯದಿಂದ ಎದುರಿಸು, ಅಜೆಂಡಾಗಳನ್ನು ಧೈರ್ಯದಿಂದ ಸೋಲಿಸು. ಸಹೋದರರೇ, ಅದಕ್ಕೆ ಹೇಳುವುದು ಸಬುರ್ ಅಂತ. ಸಬುರ್ ಅಂದರೆ ಅದು. ಅದೇ ರೀತಿಯಲ್ಲಿ ನಾವು ಸಬುರ್ನ ಒಂದು ದೊಡ್ಡ ಪಾಠ ಸದಕ್ಕ ಮಾಡುವುದು, ತಕ್ವಾದ ಭಾಗ. ಉಪವಾಸದಿಂದ ಗಳಿಸಬೇಕಾದ ಇನ್ನೊಂದು ವಿಷಯ ನೀವು ತಕ್ವ ಗಳಿಸಬೇಕು ಎಂಬುದು. ಇನ್ನ ಉಪವಾಸದ ಉದ್ದೇಶವೇ ಕುರಾನ್ ಹೇಳುವುದು ಲಅಲ್ಲಕುಂ ತತ್ತಕೂನ್, ತಕ್ವ ಗಳಿಸಬೇಕು. ತಕ್ವ ಅಂದ್ರೆ ಏನು? ಮಲಕತುನ್ ಮಾನಿಅತುನ್ ದಾಫಿಯಾ, ಕೆಡುಕುಗಳಿಗೆ ಬಲಿಯಾಗದೇ ಇರುವುದು, ಕೆಡುಕುಗಳಿಗೆ ಬಲಿಯಾಗದೇ ಇರುವುದು, ಕೆಡುಕುಗಳನ್ನು ಪ್ರತಿರೋಧಿಸುವುದು. ಎಂತಹ ಕೆಟ್ಟ ಸಮಾಜದಲ್ಲೂ ನನ್ನ ಬದುಕಿನಲ್ಲಿ ಕೆಡುಕುಗಳಿಲ್ಲದೆ ನನ್ನ ಬದುಕನ್ನು ಕಾಪಾಡಿಕೊಳ್ಳುವುದು. ಅದಕ್ಕೆ ಸಹೋದರರೇ ಸಬುರ್, ತಕ್ವ ಅಂತ ಹೇಳು. ಆ ತಕ್ವ ಇರುವುದಾದರೆ ನಿಮಗಲ್ಲಾಹನ ಬಳಿ ಗೌರವ ಇದೆ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ಅಲ್ಲಾಹನ ಬಳಿ ಗೌರವಾರ್ಹರು ತಕ್ವ ಇರುವವರು ಮಾತ್ರ, ತಕ್ವ ಇರುವವರು ಮಾತ್ರ. ತಕ್ವಾದ ಒಂದು ಭಾಗ ದಾನ ಧರ್ಮ. ತಕ್ವ ಹಾಹುನ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ, ತಕ್ವ ಇಲ್ಲಿದೆ ಅಂತ. ಪಾಕೆಟ್ ಕೂಡ ಇಲ್ಲೇ ಇರುವುದು.
ಇದು ತಕ್ವಾ ಅಲ್ಲಿದೆ ಅಂತ ಹದೀಸ್ ಓದಿಕೊಂಡಲ್ಲ ಟೈಲರ್ ಇಲ್ಲಿ ಇಟ್ಟಿರುವುದು, ಆದ್ರೆ ಪಾಕೆಟ್ ಕೂಡ ಇಲ್ಲೇ ಇರುವುದು. ಇದು ಖರ್ಚು ಮಾಡ್ಲಿಕ್ಕೆ, ದುಡ್ಡು ಖರ್ಚು ಮಾಡ್ಲಿಕ್ಕೆ, ಸದಕ ಮಾಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ. ಸಹೋದರರೇ, ತಕ್ವ ಇರುವವನಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅದೇ ರೀತಿ ರಮಲಾನ್ನಲ್ಲಿ ನೀವು ಗಳಿಸಬೇಕಾದದ್ದು ಶುಕ್ರನ ಬದುಕು. ಶುಕ್ರೇನು ಎಂಬುದಕ್ಕೆ ನೀವು ಗಾಜಾವನ್ನು ನೋಡಬೇಕು. ಗಾಜಾದ ನಮ್ಮ ಸಹೋದರ ಸಹೋದರಿಯರು, ಅನ್ನ ಇಲ್ಲ ಅವರಿಗೆ, ಚಿಕಿತ್ಸೆ ಇಲ್ಲ ಅವರಿಗೆ, ಆಸ್ಪತ್ರೆಗಳಿಲ್ಲ, ಊಟ ಇಲ್ಲ, ನೀರಿಲ್ಲ, ಇಲೆಕ್ಟ್ರಿಸಿಟಿ ಇಲ್ಲ. ಅವರಿಗೆ ಯಾವಾಗಾದ್ರೂ ಒಮ್ಮೆ 10 ದಿವಸಗಳಿಗೊಮ್ಮೆ 15 ದಿವಸಗಳಿಗೊಮ್ಮೆ ಒಂದು ತುಂಡು ಬ್ರೆಡ್ ಸಿಕ್ಕುವಾಗ, ಒಂದು ತುಂಡು ರೊಟ್ಟಿ ಸಿಕ್ಕಿದ್ರೆ ಅಲ್ಲಾಹುಮ್ಮ ಲಕಲ್ ಹಮ್ದು ವ ಲಕ ಶುಕ್ರ್, ಅಲ್ಲಾಹನೇ ನಿನಗೆ ಸರ್ವಸ್ತುತಿ, ನಿನಗೆ ಶುಕ್ರ್. ಅಲ್ ಜಜೀರಾ ಮರಿಯಂ ಎಂಬ ಹುಡುಗಿಯ ಬಗ್ಗೆ ಒಂದು ವರದಿ ಮಾಡಿತ್ತು ಗಾಜಾದಲ್ಲಿ. ಮರಿಯಂ ಎಂಬ 7 ವಯಸ್ಸಿನ ಹೆಣ್ಣು ಮಗಳವಳು. ಊಟಕ್ಕೆ ಏನೂ ಇಲ್ಲ, ಹಸಿವಿನ ಕಷ್ಟವನ್ನು ಅರ್ಥ ಆಗದೆ ಹಸಿವಿನ ಕಷ್ಟ ತಿಳಿಯದೆ ಇರುವುದಕ್ಕಾಗಿ ಆ ಹೆಣ್ಣು ಮಗಳು 6 ದಿವಸಗಳಿಗೊಮ್ಮೆ ಕುರ್ಆನನ್ನು ಪೂರ್ತಿ ಓದಿ ಮುಗಿಸ್ತಾ ಇದ್ದಲ್ವಾ. 6 ದಿನಗಳಿಗೊಮ್ಮೆ ಕುರ್ಆನನ್ನು ಪೂರ್ತಿ ಓದಿ ಮುಗಿಸ್ತಾ ಇದ್ದಳು 7 ವಯಸ್ಸಿನ ಹೆಣ್ಣು ಮಗಳು. ಸಹೋದರರೇ, ಕುರ್ಆನ್ ಓದಬೇಕಾದ್ರೆ ನಿಮಗೆ ಸಮಾಧಾನ ಇರ್ಬೇಕಲ್ಲ. ಮನಸ್ಸಿಗೆ ಸಮಾಧಾನ ಇಲ್ಲದಿದ್ರೆ ಕುರ್ಆನ್ ಹೇಗೆ ಓದಲಿಕ್ಕೆ ಸಾಧ್ಯ? ಹಸಿವು ಸಹಿಸಿ ಕೂಡ ಒಬ್ಬಳು ಹೆಣ್ಣು ಮಗಳು ತನ್ನ ಹಸಿವಿನ ಕಷ್ಟ ತಿಳಿಯದೆ ಇರುವುದಕ್ಕಾಗಿ 6 ದಿನಗಳಿಗೊಮ್ಮೆ ಇಡೀ ಕುರ್ಆನ್ ಓದಿ ಮುಗಿಸ್ತಾ ಇದ್ದಳು ಅಂತ ಮರಿಯಂ. ಅಲ್ಲಾಹುಮ್ಮ ಲಕಲ್ ಹಮ್ದು ವ ಲಕ ಶುಕ್ರ್. ತನ್ನ ಪತಿ ಶಹೀದಾಗುವಾಗ, ತನ್ನ ಪ್ರೀತಿಯ ಮಕ್ಕಳು ಶಹೀದಾಗುವಾಗ ಆ ಮಯ್ಯತ್ತನ್ನು ನೋಡಿ ಅಲ್ಲಾಹುಮ್ಮ ಲಕಲ್ ಹಮ್ದು ವ ಲಕ ಶುಕ್ರ್. ಸಹೋದರರೇ, ಹಮಾಸಿನ ಶಕ್ತಿ ಎನ್ನುವಂತ ಕೇಳಿದರೆ ಶುಕ್ರನ ಬದುಕು. ರಮಲಾನ್ನಲ್ಲಿ ನಾವು ಕಲಿಬೇಕಾದ ಬಹಳ ದೊಡ್ಡ ಪಾಠ, ನಮ್ಮ ಬದುಕು ಶುಕ್ರನಿಂದ ಕೂಡಿರಬೇಕು. ಅಲ್ಲಾಹು ನೀಡಿರುವ ನ್ಯಾಮತ್ತುಗಳಿಗೆ ಶುಕ್ರ ಮಾಡಬೇಕು. ನಾಳೆ ಈ ನೇಮತ್ ಇರಬೇಕು ಅಂತ ಇಲ್ಲ. ಅಲ್ಲಾಹು 50-60 ವರ್ಷಗಳ ಕಾಲ ಕೊಟ್ಟ ಆರೋಗ್ಯ, ನಾಳೆ ಒಂದು ರೋಗಿ ಆಗ್ಬೋದು. ಅಲ್ಲಾಹು 50-60 ವರ್ಷಗಳ ವರೆಗೆ ಕೊಟ್ಟ ಆರೋಗ್ಯ ಇದೆ ಅಲ್ಲ, ಅಲ್ಲಾಹನೇ ಲಕ ಶುಕ್ರ್, ನಿನಗೆ ಶುಕ್ರ್. ಆದ್ದರಿಂದ ಸಹೋದರ ಸಹೋದರಿಯರೇ, ಶಹರು ರಮಲಾನ್ ಆಗಮಿಸುವಾಗ ಬಹಳ ಸಂತೋಷದಿಂದ, ಬಹಳ ಸಂಭ್ರಮದಿಂದ, ಬಹಳ ಜಾಗರೂಕತೆಯೊಂದಿಗೆ, ಬಹಳ ಎಚ್ಚರಿಕೆಯೊಂದಿಗೆ ಕುಟುಂಬದ ಜೊತೆ ರಮಲಾನನ್ನು ಸ್ವಾಗತಿಸಲು ಎಲ್ಲಾ ರೀತಿಯಲ್ಲೂ ರಮಲಾನ್ನಿಂದ ಯಾವುದೆಲ್ಲ ಪ್ರಯೋಜನ ಪಡೆಯಬೇಕೋ ಆ ಎಲ್ಲ ಪ್ರಯೋಜನಗಳನ್ನು ಪಡೆದು ಈ ದಿವಸ ಅಲ್ಲಾಹು ಅಕ್ಬರ್ ಅಂತ ಹೇಳುವಾಗ, ಅಲ್ಲಾಹು ಅಕ್ಬರ್, ಅಲ್ಲಾಹನೇ ನೀನೇ ದೊಡ್ಡವನು, ಎಲ್ಲಾ ಪೈಶಾಚಿಕತೆಯಿಂದ, ಎಲ್ಲಾ ಮಾಲಿನ್ಯಗಳಿಂದ, ಎಲ್ಲಾ ಧರ್ಮಗಳಿಂದ ಅಲ್ಲಾಹನೇ ನಾನು ಮುಕ್ತವಾಗಿದ್ದೇನೆ, ಅಲ್ಲಾಹು ಅಕ್ಬರ್, ಅಲ್ಲಾಹನೇ ನೀನೇ ದೊಡ್ಡವನು ಎಂದ ಆತ್ಮವಿಶ್ವಾಸದೊಂದಿಗೆ ಅಲ್ಲಾಹು ಅಕ್ಬರ್ ಹೇಳುವ ಸೌಭಾಗ್ಯ ನಮ್ಮದಾಗ್ಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಭಾಗ್ಯವನ್ನು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಮಕ್ಕಳಿಗೂ ಅನುಗ್ರಹಿಸಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾ ವ ಖೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಮಾಲಕುಂ ವ ಯಗ್ಫಿರ್ ಲಕುಂ ದುನೂಬಕುಂ ವ ಮನ್ ಯುತಿಇಲ್ಲಾಹ ವ ರಸೂಲಹು ಫಖದ್ ಫಾಜ ಫೌಜನ್ ಅಲೀಮಾ.